ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಅದು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದಕ್ಕೆ ಹಾಕೋದಿತ್ತು, ಅದು ಹಾಕ್ತಿದ್ದೀನಿ. ಸೊ ಇವಾಗ ಜಿಯನ್ ಸ್ವಿಮ್ಮಿಂಗ್ ಬೇರೆ ಹೋಗೋದ್ರಿಂದ ಡೈಲಿ ಸ್ವಲ್ಪ ಬಟ್ಟೆಗಳಿರುತ್ತೆ, ಯಾಕೆಂದರೆ ಅವನು ಸ್ವಿಮ್ಮಿಂಗ್ ಹಾಕ್ಕೊಂಡು ಹೋಗೋದು ಅದು ಇದು ಅಂತೆಲ್ಲ. ಸೊ ವಾಶ್ ಮಾಡ್ತಿದ್ದೆ. ಅದಾದಮೇಲೆ ಬಾಟಲ್ಗೆಲ್ಲ ವಾಟರ್ ತುಂಬಿಸಿ. ಇದು ನನಗೆ ತುಂಬ ಲಿಂಕ್ ಹೇಳ್ತಿದ್ದೀರಾ, ಲಿಂಕ್ ಇಲ್ಲ, ಇದು ಅಮೆಝಾನ್ ನಿಮಗೆಲ್ಲ ಈ ಥರದ್ದು ಸಿಮಿಲರ್ ಆಗಿರೋದು ಸಿಗುತ್ತೆ. ನಾನು ಲೂಲು ಮಾರ್ಕೆಟಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ನನಗೆ ಯಾರೋ ಒಬ್ಬರು ತುಂಬ ಕೇಳ್ತಾ ಇದ್ರು, ನಾನು ಕಮೆಂಟಲ್ಲಿ ಹಾಕಿದ್ದೆ. ಸೊ ನೀವು ಲೂಲು ಮಾರ್ಕೆಟಲ್ಲಿ ನೋಡಿದ್ರೆ ಸಿಗುತ್ತೆ. ಆಮೇಲೆ ನಮ್ಮ ಮ್ಯಾಕ್ಸಿಗೆ ಸ್ವಲ್ಪ ಊಟ ಹಾಕಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಬಂದು ನನ್ನ ಲಂಚ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಲಂಚಲ್ಲಿ ಇವತ್ತು ಚಿಕನ್ ಕರಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ನಮ್ಮ ಮನೇಲಿ ಏನಂದರೆ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಬೇಕಂದ್ಬಿಟ್ಟು ಏನಂದರೆ ಚಿಕನ್ನು, ಎಗ್ಗು ಇದೆಲ್ಲ ಜಾಸ್ತಿ ಅವಾಗವಾಗ ಮಾಡ್ತಿರ್ತೀವಿ. ಯಾಕೆಂದರೆ ಚಂದೂನು ಇವಾಗ ವರ್ಕೌಟ್ ಮಾಡ್ತಿರ್ತಾರೆ, ನಾನು ವರ್ಕೌಟ್ ಮಾಡ್ತಿರ್ತೀನಿ. ಸೊ ಅದರಿಂದ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ ಚೆನ್ನಾಗಿ ತಿನ್ನಬೇಕಂತ ಅವಾಗವಾಗ ಚಿಕನ್ನು, ಎಗ್ಗು ಇದೆಲ್ಲ ಜಾಸ್ತಿ ಇರುತ್ತೆ. ಏನು ಗೊತ್ತಾ, ಈ ಸಮ್ಮರಲ್ಲಿ ಅಡುಗೆ ಮಾಡೋದು ಅಂದ್ರೇ ಸಿಕ್ಕಾಪಟ್ಟೆ ಕಷ್ಟ. ನಿಂತ್ಕೊಂಡು ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಸೊ ಯಾರಿಗೆಲ್ಲ ಹಾಗೆ ಫೀಲ್ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ. ಸೊ ಅಲ್ಲಿ ಫ್ಯಾನ್ ಇಟ್ಕೊಂಡಿಲ್ಲ ನಾನು ಕಿಚನಲ್ಲಿ, ಬಟ್ ಗೊತ್ತಿಲ್ಲ ಯಾಕೆ ಇಟ್ಕೊಂಡಿಲ್ಲ ಅಂತ. ನಾನು ಹಾಗೆ ಮಸಾಲ ರುಬ್ತಾ ಇದ್ದೀನಿ. ಸೊ ಯಾಕೆಂದರೆ ನಾನು ಮಸಾಲ ಎಲ್ಲ ನಮ್ಮ ಅಮ್ಮ ಏನಂದರೆ ಅದು ಸಾಂಬಾರು ಪುಡಿ ಅಲ್ಲಿಂದ ಕೊಟ್ಟಿರ್ತಾರೆ, ಸೊ ಅದು ಹಾಕಿ ಪ್ರಿಪೇರ್ ಮಾಡೋದು. ಹಾಗೆ ಅಷ್ಟರಲ್ಲಿ ಜಿಯನ್ನು ಸ್ವಿಮ್ ಬೋರ್ಡ್ ಆರ್ಡರ್ ಮಾಡಿದ್ವಿ, ಅದು ಬಂತು. ಅಂದರೆ ಸ್ವಿಮ್ಮಿಂಗ್ ಈ ಸರಿ ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲೇ ನಮ್ಮ ಸೊಸೈಟಿಗೆ ಯಾರೋ ಒಬ್ಬರು ಬರ್ತಿದ್ದಾರೆ ಕೋಚು, ಅವರೇ ಹೇಳ್ಕೊಡ್ತಿದ್ದಾರೆ. ಸುಮ್ಮನೆ ಹೊರಗಡೆ ಕರ್ಕೊಂಡು ಹೋಗೋ ಬದಲು ಇಲ್ಲೇ ಇದ್ದರೆ ಅವನಿಗೂ ಆರಾಮಾಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಕಳಿಸ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಮಕ್ಕಳು ಹೋಗ್ತಾರೆ, ಅವನಿಗೂ ಒಂಥರ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಲಾಸ್ಟ್ ಇಯರ್ ಬೇರೆ ಕಡೆ ಕಳಿಸಿದ್ವಿ, ಬಟ್ ಈ ಇಯರ್ ಇಲ್ಲೇ ಹೋಗ್ತಿದ್ದಾನೆ. ಸೊ ಅವ್ನು ತುಂಬ ಖುಷಿಯಾಗ್ಬಿಡ್ತು ಅವನಿಗೆ ಬೋರ್ಡ್ ಬಂದಿದ್ದ ತಕ್ಷಣ. ಏನದು ಚಿಕನ್? ಯಾರು ಹಿಂಗೆ ಹಿಡ್ಕೊಂಡು ಬರ್ತಿರೋದು, ನೇತಾಕೊಂಡಲ್ಲ ಬ್ಯಾಗು? ಯಾರು ಬ್ಯಾಗೆಲ್ಲ ನೇತಾಕೊಂಡು ಬರ್ತಿರೋದು? ದೊಡ್ಡ ಮನುಷ್ಯ ನೀನು? ಹಾಯ್ ದೊಡ್ಡ ಮನುಷ್ಯ. ನೋಡಿ ನಮ್ಮನೆ ದೊಡ್ಡ ಮನುಷ್ಯ. ಚಿಕನ್ ಬಂದಮೇಲೆ ಅದು ನಾನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಟ್ಟೆ. ಹಾಗೆ ಇವತ್ತು ರೈಸ್ ಮತ್ತು ಮುದ್ದೆ ಮಾಡೋಣ ಅಂದ್ಬಿಟ್ಟು ರೈಸೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ದಿನ ಆಗಿಬಿಟ್ಟಿತ್ತು ಮುದ್ದೆ ಎಲ್ಲ ಮಾಡಿ. ಅದರಿಂದ ಇವತ್ತು ಚಿಕನ್ ಮಾಡ್ತಿದ್ನಲ್ಲ, ಹೇಗೂ ಚಿಕನ್ ಕರಿ ಮಾಡ್ತಾಯಿದ್ದೀನಿ, ಮುದ್ದೆ ಮಾಡೋಣ ಅಂತ ರೆಡಿ ಮಾಡಿದೆ. ಹಾಗೆ ಸ್ಯಾಲೆಡ್ ಬೇಕೇ ಬೇಕು ನಮಗೆ, ಏನಾದರೂ ಫ್ರೂಟು ಅಥವಾ ಕುಕುಂಬರು ಈ ಥರ ಸ್ಯಾಲೆಡ್ ಏನಾದರೂ ನಾನು ಮಾಡ್ತಾನೆ ಇರ್ತೀನಿ. ಸೊ ಇದು ಲೆಟ್ಯೂಸಲ್ಲಿ ಮಾಡಿದೆ ಅವತ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವ್ಲಾಗ್ ನೋಡ್ತಾ ಇದ್ರಿ. ಸೊ ಏನಂದರೆ ಇವತ್ತು ನಾನು ನಂದು ರೇಷ್ಮೆ ಸೀರೆ ಮತ್ತು ಮೈಸೂರು ಸಿಲ್ಕ್ ಸೀರೆ ಎಲ್ಲ ಸ್ವಲ್ಪ ಫೋಲ್ಡ್ ಮಾಡೋದಿದೆ. ಮತ್ತು ಅದನ್ನು ತೋರಿಸ್ಕೊಂಡು ಹಾಗೆ ಫೋಲ್ಡ್ ಮಾಡಿಕೊಂಡು ಹೆಂಗೆ ಸ್ಟೋರೇಜ್ ಮಾಡ್ತೀನಿ ಅದು ಕೂಡ ತಿಳಿಸ್ತೀನಿ. ಹಾಗೆ ನೈಕಲ್ಲಿ ನಾನು ಸ್ವಲ್ಪ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದು ನಿಮಗೆ ತೋರಿಸೋಣ ಅಂತ. ಏನು ಶಾಪಿಂಗ್ ಹಾಲ್ ಅಂತಲ್ಲ. ಸೊ ನನಗೆ ಯಾವಾಗಲಾದರೂ ನನಗೆ ಒಂದೇ ಸರಿ ಯಾರು ಖಾಲಿ ಆದ್ರಾಗ ಹಂಗೆ ತರಿಸ್ಕೊತಾ ಇರ್ತೀನಿ. ಸೊ ಇವಾಗ ಅದಕ್ಕೆ ತರಿಸ್ಕೊಂಡಿದ್ದೆ, ಹಾಗೆ ನಿಮಗೂ ತೋರಿಸೋಣ ಅಂತ. ಅದು ಬಿಟ್ಟರೆ ಲಾಸ್ಟ್ ಬ್ಲಾಗು ಶಾಪಿಂಗ್ ಅಂತ ಹೇಳ್ಬೇಡಿ, ಯಾಕೆಂದರೆ ಹೋಗಿದ್ದೆ ನನ್ನ ಲೈಫಲ್ಲಿ ಏನಾಗ್ತಿರುತ್ತೆ ಅದನ್ನೇ ನಾನು ತೋರಿಸೋದು, ಬೇರೆ ನಾನು ತೋರಿಸೋದಕ್ಕಾಗಲ್ಲ. ಸೊ ಅದರಿಂದ ಇದು ತರಿಸುತ್ತೆ. ಇನ್ನು ಯೂಸು ಕೂಡ ಮಾಡಿಲ್ಲ, ತರಿಸಿದ ತಕ್ಷಣ ಫಸ್ಟ್ ನಿಮ್ಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಯಾವಾಗಲೂ ಯೂಸ್ ಮಾಡೋದು. ಇವಾಗ ತಾನೇ ಎದ್ದಿದ್ದೀನಿ, ಅದಕ್ಕೆ ಕಣ್ಣೆಲ್ಲ ನೋಡ್ಬೋದು. ಇವಾಗ ಎದ್ದು ಕೆಳಗಡೆ ಬಂದು ಜಿಯನ್ಗೆ ಹಾಲೆಲ್ಲ ರೆಡಿ ಮಾಡಿಟ್ಟು ಸೊ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಫ್ಯಾನ್ ಆದರೆ ಆಫ್ ಮಾಡೋಣ, ಸರಿ ಕೊಡಲ್ಲ ಫ್ಯಾನ್ದು. ಸೊ ಇದು ನಾಯ್ಕ ಅದು ಗುಡ್ ಬೈ ಬ್ಲೆಮಿಶ್ ಆ್ಯಂಡ್ ಆ್ಯಕ್ನಿ ಸ್ಪಾಟ್ ಪ್ಯಾಚಸ್ ಅಂತೆ. ನನಗೇನು ಆ್ಯಕ್ನಿ ಆಗಲ್ಲ, ಅಕಸ್ಮಾತ್ ಏನಾದರೂ ಆದರೆ ಅಂದ್ಬಿಟ್ಟು ನೋಡಿದೆ, ಒಂಥರ ಹಾರ್ಟ್ ಶೇಪಲ್ಲಿತ್ತು, ಅದಕ್ಕೆ ಆರ್ಡರ್ ಮಾಡಿದೆ. ಅದು ಬಿಟ್ಟು ನೆಕ್ಸ್ಟ್ ಇದು ಬಂದು ಅಂಡರ್ ಐ ಮಾಸ್ಕು. ಸೊ ನಾನು ತುಂಬ ಯೂಸ್ ಮಾಡ್ತೀನಿ ಇದು ಅಂಡರ್ ಐ ಮಾಸ್ಕು. ನೆಕ್ಸ್ಟು ಇದು ಬಂದು ರೆವ್ಲಾನ್ ಕಾಜಲ್. ನನ್ನ ಹತ್ರ ಕಾಜಲ್ ಇರಲಿಲ್ಲ, ನಾನು ಯೂಸ್ ಮಾಡ್ತಿರಲಿಲ್ಲ. ಇವಾಗ ರೀಸೆಂಟಾಗಿ ಎಲ್ಲಾದರೂ ಹೊರಗಡೆ ಹೋದರೆ ಐಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಾಂದರೆ ನಾನು ಐಲೈನರ್ ಅಷ್ಟೇ ಯೂಸ್ ಮಾಡ್ತಿದ್ದಿದ್ದು. ಆಮೇಲೆ ಒಂದು ಹೇರ್ ಮಾಸ್ಕ್ ತೊಗೊಂಡಿದ್ದೀನಿ. ಇವಾಗ ಈ ಡ್ರೈ ಆಗಿಬಿಡುತ್ತೆ ನನ್ನ ಹೇರ್ ತುಂಬ, ಅದಕ್ಕೆ ಇದು ಬಂದು ಎಕ್ಸ್ಟೆನ್ಸಿವ್ ಕೇರ್ ಮಾಸ್ಕ್. ಇದು ಲಾರಿಯಲ್ ಪ್ಯಾರಿಸ್ ಇದು ಪ್ರೊಫೆಷನಲ್ ಇದು.
ಟ್ರೈ ಮಾಡಿಲ್ಲ, ನಾನು ಸಲೂನಲ್ಲಿ ಟ್ರೈ ಮಾಡೋದು ನೋಡಿದ್ದೀನಿ. ಮತ್ತು ಸಲ್ಫೇಟ್ ಫ್ರೀ, ಪ್ಯಾರಾಬಿನ್ ಫ್ರೀ ಅಂತ ಇತ್ತು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ, ನೋಡುವ. ಮತ್ತು ಇದೆ ಸೇಮ್ ಹೇರ್ ಮಾಸ್ಕ್, ಇದು ಡವ್ ತುಂಬ ಏನೋ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಸೊ ಹಾಗೆ ನಾನು ಇದೆಲ್ಲ ತೊಗೋಬೇಕಾದ್ರೆ ಇದು ರಿವ್ಯೂಸ್ ಇತ್ತು ಮತ್ತು ಆಫರಲ್ಲಿ ಇತ್ತಿದ್ದು. ಸೊ ಅದಕ್ಕೆ ಇದು ತೊಗೊಂಡಿದ್ದೀನಿ. ಇದು ಟ್ರೈ ಮಾಡಿ ನೋಡ್ತೀನಿ. ನನ್ನ ಹೇರ್ಗೆ ಇವಾಗ ಅಷ್ಟು ಡ್ರೈ ಆಗಿದೆ, ಯಾವುದೇ ಟ್ರೈ ಮಾಡಿ ನೋಡಬೇಕು. ನೆಕ್ಸ್ಟ್ ಬಂದಿದ್ದು ನೈಕಾ ಲಿಪ್ಸ್. ಸೊ ಇದು ನಾನು ಇದನ್ನೇನಕ್ಕೆ ತೊಗೊಂಡೆ ಅಂದರೆ ಒಂಥರ ನನಗೆ ಇದು ಪ್ಯಾಕೇಜಿಂಗ್ ನೋಡಿ ಇಷ್ಟ ಆಗ್ಬಿಟ್ಟು ತೊಗೊಂಡಿರೋದು ನಾನು. ನೋಡಬೇಕು ಹಿಂಗಿರುತ್ತೆ, ಯೂಸ್ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಂತ ಇದೆ. ಸೊ ಯೂಸ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ಹಿಂಗೆ ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಐ ಮಾಸ್ಕ್ ತುಂಬ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಅಂಡರ್ ಐ ಕ್ರೀಮ್ ಇದು. ಅದಾದಮೇಲೆ ನೆಕ್ಸ್ಟು ಇದು ಕೆರಾಸ್ಟೆಸ್ ಶ್ಯಾಂಪು ತೊಗೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅದಕ್ಕೆ ಟ್ರಯಲ್ ಚಿಕ್ಕು ತೊಗೊಂಡಿದ್ದೀನಿ. ಟ್ರೈ ಮಾಡಿ ಇಷ್ಟ ಆದರೆ ಯೂಸ್ ಮಾಡೋಣ ಅಂತ. ಸಖತ್ ಎಕ್ಸ್ಪೆನ್ಸಿವ್ ಇದು, ಅದಕ್ಕೆ ಕಡಿಮೆ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಇದು ಬಾಡಿ ವೈಸ್ ಫೂಟ್ ರೋಲ್ ಆನ್ ಅಂತೆ. ಸೊ ಕ್ರೀಮ್ ಯೂಸ್ ಮಾಡ್ತಿದ್ದೆ, ಫಸ್ಟ್ ಟೈಮ್ ರೋಲ್ ಆನ್ ತೊಗೊಂಡಿರೋದು. ಮತ್ತು ಹೇರ್ಗೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ, ಏನಾದರೂ ನಾನು ಮಾಮೂಲಿ ಹೇರ್ ಡ್ರೈ ಮಾಡಬೇಕಾದ್ರೆ ಅದಕ್ಕೆಲ್ಲ. ಸೊ ಇದು ಬೆಲ್ಲ, ಅದು ಜಸ್ಟ್ ಸಿರಮ್ ಅಷ್ಟೇ ಯೂಸ್ ಮಾಡ್ತಿದ್ದೆ. ಯಾಕೂ ನನಗೆ ಅಷ್ಟೇ ಸಾಕಾಗ್ತಿಲ್ಲ ಅನಿಸ್ತು, ಅದಕ್ಕೆ ಇದು ತೊಗೊಂಡಿದ್ದೀನಿ. ಸ್ಪ್ರೇನು ಯೂಸ್ ಮಾಡೋಣ ಅಂತ. ನೆಕ್ಸ್ಟ್ ಅದು ಬಿಟ್ಟರೆ ಇದು ಬ್ರೋ ಪೆನ್ಸಿಲ್. ಇದು ಬಂದು ನಾನು ಯೂಸ್ ಮಾಡೋದು ಬೆನಿಫಿಟ್ಟು, ಅದು ಎಲ್ಲರೂ ಓದೋದು ಯೂಸ್ ಮಾಡೋಣ, ಡೈಲಿ ಏನಾದ್ರು ಯೂಸ್ ಮಾಡೋದು ಇದು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಇದು ಯಾವುದಿದು ಬ್ರ್ಯಾಂಡೇ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಬಂದರೆ ಇದು ಮಸ್ಕರ, ಇದು ಮೇಬಿಲಿನ್ ಮಸ್ಕರ. ನೆಕ್ಸ್ಟ್ ಬಂದರೆ ಕನ್ಸೀಲರು. ಫಸ್ಟ್ ಟೈಮ್ ಕನ್ಸೀಲರ್ ಯೂಸ್ ಮಾಡೋಣ ಅಂತ ತೊಗೊಂಡಿರೋದು. ನಾನು ಜಾಸ್ತಿ ಯೂಸ್ ಮಾಡಿರೋ ಕನ್ಸೀಲರು ಫೌಂಡೇಶನ್ ಹಾಕ್ತೀನಲ್ಲ ಅಷ್ಟೇ. ಸೊ ಇದು ತೊಗೊಂಡಿದ್ದೀನಿ, ಫಸ್ಟ್ ಟೈಮ್ ಯೂಸ್ ಮಾಡೋಣ ಅಂತ, ನೋಡುವ ಹೆಂಗಿರುತ್ತೆ ಅಂತ. ಸೊ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು. ಬಂತು ಇಲ್ಲೇ ಇಟ್ಕೊಂಡಿದ್ದೆ. ಸೊ ಫಸ್ಟು ತೋರಿಸಿ ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವಾಗ ತೋರಿಸಿದ್ದಾಯಿತು, ನೆಕ್ಸ್ಟು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಸೊ ಅವಾಗಲೇ ನಂದು ಶಾಪಿಂಗ್ ಅಂದರೆ ನಂದು ಬ್ಯೂಟಿ ಪ್ರಾಡಕ್ಟ್ ಶಾಪಿಂಗ್ ನೋಡಿದ್ವಿ. ಸೊ ಇವಾಗ ಸೆಕೆಂಡ್ ಫ್ಲೋರ್ಗೆ ಬಂದೆ ನಾನು. ಸ್ಯಾರೀಸ್ ಎಲ್ಲ ಫೋಲ್ಡ್ ಮಾಡಬೇಕಂತ ಹೇಳಿದ್ದೆ ಅಲ್ವಾ, ಅದೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಹಾಗೆ ಮಾಡಬೇಕಾದ್ರೆ ನಿಮಗೂ ತೋರಿಸ್ಕೊಂಡು ಮಾಡೋಣ ಅಂತ. ಈ ಥರ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿರ್ತೀನಿ. ಲಾಸ್ಟ್ ಟೈಮ್ ಅಮ್ಮ ಬಂದಾಗ ಇಲ್ಲಿ ಬ್ಲೌಸು ಎಲ್ಲ ಮಾಡಿದ್ದೆ. ಬಟ್ ನಾರ್ಮಲ್ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಇದೆಲ್ಲ ಅದೆಲ್ಲ ಫೋಲ್ಡ್ ಮಾಡಿ ಇಟ್ಟಿರ್ಲಿಲ್ಲ. ಸೊ ಬನ್ನಿ ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಡೋಣ. ಹಾಗೆ ಫ್ಯಾನ್ ಹಾಕಿದ್ದೀನಿ, ಸೆಕೆ ಇದೆ, ಅದು ಆ ಕಡೆ ಹೋಗ್ತಾ ಇದೆ, ಈ ಕಡೆ ತಿರ್ಗ್ತಿಲ್ಲ. ವಾಯ್ಸ್ ಕೇಳಿಸಲ್ಲ ನಾನು ಫ್ಯಾನ್ ಹಾಕಿದ್ರೆ. ಸೊ ಫಸ್ಟ್ ಸ್ಯಾರಿ ಬಂದು ಇದು ನೋಡಿರ್ತೀರ, ತುಂಬ ಸರಿ ಹಾಕ್ಕೊಂಡಿದ್ದೆ ನಾನು, ಕ್ಯೂಟ್ ಆಗಿದೆ. ಸೊ ಇದು ಕ್ವಿಕ್ ಮೈಸೂರು ಸಿಲ್ಕ್ ಆ ಥರ ಅಂತಾರಲ್ಲ ಅದು. ಸೊ ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಬ್ಲೂ ಕಲರ್. ಸೊ ಏನಂದರೆ ಎಲ್ಲ ಫೋಲ್ಡಿಂಗ್ ಮಾಡಿಟ್ಟಿದ್ನ, ಎಲ್ಲ ಏನಾಯಿತು ಅಂತ ಗೊತ್ತಿಲ್ಲ. ಯಾವಾಗಲೂ ಒಂದ್ಸರಿ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಇವಾಗ ಮತ್ತೆ ಮಾಡಲೇಬೇಕು. ಇನ್ನೊಂದು ಈ ಲಾಸ್ಟ್ ಟೈಮು ಇದಕ್ಕೆ ಹಾಕ್ಕೊಂಡಿದ್ದಿದ್ದು, ಸಾರಿ ನಾನು ಹಾಕ್ಕೊಂಡಿಲ್ಲ, ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ದು. ಇದು ನನ್ನ ಫೇವ್ರೇಟ್, ಗೊತ್ತಿಲ್ಲ ಯಾವಾಗ ಹಾಕೋತೀನಿ ಅಂತ. ನೋಡೋಣ, ಹಾಕೊಂಡಾಗ ನೀವು ನೋಡ್ತೀರಲ್ಲ. ನೆಕ್ಸ್ಟ್ ಇದು ಸಿಲ್ಕ್ ಸ್ಯಾರಿ, ನಮ್ಮ ಮನೆ ಇದ್ರಲ್ಲಿ ಹಾಕ್ಕೊಂಡಿದ್ದು. ಅಂದರೆ ಈ ಸರಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಲ್ಲ ಅವಾಗ ಹಾಕ್ಕೊಂಡಿರೋದು. ನನ್ನ ಕೈಗೆ ಹೇಗೆ ಸಿಗ್ತಾ ಇದೆ ಹಾಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬಂದರೆ ಇದು ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ನನ್ನ ಫೇವ್ರೆಟ್ ಕಲರ್ ಇದು. ಅವಾಗ ಲಾಸ್ಟ್ ಮೂಮೆಂಟಲ್ಲಿ ಹಬ್ಬ ಫ್ಯಾನ್ ಆಗ್ತಾ ಇರೋಕ್ಕಾಗ್ತಿಲ್ಲ, ಸಾರಿ. ನಮಗೆ ವಾಯ್ಸ್ ಸ್ವಲ್ಪ ಬರುತ್ತೆ ಬಟ್ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಫ್ಯಾನ್ ಆಗ್ತೆ, ಸಾರಿ ಅದಕ್ಕೆ. ಸೊ ಲಾಸ್ಟ್ ಒಂದೇ ಒಂದಿತ್ತು, ಅವಾಗ ಇದೇ ನಂಗೆ ಇಷ್ಟ ಆಯಿತು, ಅದನ್ನೇ ತೊಗೊಂಡು ಬಂದಿದೆ. ಸೊ ಹಾಗೆ ಕ್ಯೂಟ್, ನನ್ನ ಫೇವ್ರೆಟ್ ಕಲರ್. ಹಾಗೆ ಫೋಲ್ಡ್ ಮಾಡಿ ಇಟ್ಟು ಮತ್ತೆ ಇಲ್ಲಿ ಇಡ್ತೀನಿ. ಸೊ ನೆಕ್ಸ್ಟ್ ಬಂದರೆ ಈ ಸ್ಯಾರಿ, ಇದು ಬ್ಲ್ಯಾಕ್ ಕಲರ್, ಇದು ಕೂಡ ಮೈಸೂರು ಸಿಲ್ಕ್, ಇದು ಗ್ರೀನ್ ಬಾರ್ಡರ್, ಕ್ಯೂಟ್ ಆಗಿದೆ. ಇದನ್ನು ಕ್ಯೂಟ್ ಅಂತಲೇ ಜಾಸ್ತಿ ಯೂಸ್ ಮಾಡ್ತೀನಿ ಅಲ್ವಾ.
ಚೆನ್ನಾಗಿದೆ ಕಲರ್. ಹಾಗೇ ಚಂಪುದು ಶಲ್ಯನ ಇದರಲ್ಲೇ ಇಟ್ಟಿದ್ದೀನಿ. ಮತ್ತು ಇದೆಲ್ಲ ನನ್ನ ಮ್ಯಾರೇಜಲ್ಲಿ ತೊಗೊಂಡಿರೋಂಥ ರೇಷ್ಮೆ ಸೀರೆಗಳು. ಒಂದು ಅದು ನನಗೆ ಯಾರೋ ಗಿಫ್ಟ್ ಮಾಡಿರೋದು. ಇದು ಬಂದು ನನ್ನ ರಿಸೆಪ್ಷನ್ ಸ್ಯಾರಿ. ನನಗೆ ಯೂಸೇ ಮಾಡಿಲ್ಲ, ಒಂದು 2 ಸರಿ ಹಾಕೊಂಡಿರ್ಬೇಕಷ್ಟೇ. ಫುಲ್ ಹೆವಿ, ಫುಲ್ ಜರಿ ಬಾರ್ಡರು, ಫುಲ್ ಹೆವಿ, ಫುಲ್ ಜರಿ ಇದೆ. ತುಂಬ ಶೆಕೆ ಆಗುತ್ತೆ ಹಾಕೊಳ್ಳೋಕ್ಕೆ. ಸೊ ಅದರಿಂದ ಕ್ರೀಮ್ ಕಲರ್ ಇದು. ಅವಾಗ ಇದೆಲ್ಲ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ, ಅಂದರೆ ಮದುವೆಗೆ ಆ ಟೈಮಲ್ಲಿ ಎಲ್ಲ ಕಲರ್, ಗ್ರೀನ್ ಕಲರ್ ಆಗಿರ್ಬೋದು, ರೆಡ್ಡು. ಇದು ಅಷ್ಟೇ ಮದುವೆ ಟೈಮ್ದೆ ಅಲ್ಲ, ಇದು ಎಂಗೇಜ್ಮೆಂಟ್ ಸ್ಯಾರಿ. ಇದು ನಮ್ಮ ಧಾರೆ ಸ್ಯಾರಿ. ಧಾರೆ ಸ್ಯಾರಿ ನನಗೆ ಯಾವಾಗಲೂ ಇಷ್ಟ ಆಗುತ್ತಪ್ಪ. ಅಷ್ಟು ವೈಟ್ ಕಲರ್ ನಮಗೆಲ್ಲ ಅವಾಗ ನಾವು ಮದುವೆ ಆದಾಗ ವೈಟೇ ಒಂಥರ ಟ್ರೆಂಡ್. ಆವಾಗ ವೈಟೇ ಹಾಕೊಬೇಕು, ಈ ಥರ ವೈಟು ಪಿಂಕು ಕಾಂಬಿನೇಷನ್ನು ಅವಾಗ. ನೆಕ್ಸ್ಟ್ ಇದು ಅಮ್ಮ ನಂಗೆ ಕೊಡಿಸಿದ್ರು. ಅವಳು ಒಂದು ವರಮಹಾಲಕ್ಷ್ಮಿ ಬುಕ್ ತೊಗೊಂಡಿದ್ರು, ನಂಗೆ ಇಷ್ಟ ಆಗಿತ್ತು ಅಂದರೆ ಅವಾಗ ನನಗೆ ಇದು ಕೊಡಿಸಿದ್ರು. ಫುಲ್ ಅದು ಗ್ರೀನ್ ಕಲರ್ ಬರುತ್ತೆ. ನೆಕ್ಸ್ಟ್ ಈ ಸ್ಯಾರಿ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ಕೂಡ ನನ್ನ ಫೇವ್ರೇಟ್. ಇದು ಎಲ್ಲಿ ತೊಗೊಂಡಿದ್ದೆ ಅಂದರೆ ಇದು ಕಲಾಮಂದಿರದ್ದು ತೊಗೊಂಡಿದ್ದೆ ಅನಿಸುತ್ತೆ. ಅಷ್ಟು ಲೈಟಾಗಿದೆ ಅಂದರೆ ಇದು ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಸಿಲ್ಕ್ ಸ್ಯಾರೀಸಲ್ಲಿ ಇದು ತುಂಬ ಇಷ್ಟ ಆಗುತ್ತೆ, ಅಷ್ಟು ಲೈಟಾಗಿ ಫೀಲ್ ಆಗುತ್ತೆ. ಆಲ್ಮೋಸ್ಟ್ ನನ್ನ ಸಿಲ್ಕ್ ಸ್ಯಾರೀಸ್ ಎಲ್ಲ ಅವಾಗ ಮದುವೆ ಟೈಮಲ್ಲಿ ತೊಗೊಂಡು ಕಲಾಮಂದಿರ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಇದು ಅಷ್ಟೇ ಕಲಾಮಂದಿರ. ಇಷ್ಟು ಇನ್ನೂ ಇದೆ. ಇಲ್ಲಿ ಬೌದ್ರ ಎಲ್ಲ ನೋಡೋಣ, ಹಾಗೆ ತೋರಿಸ್ತೀನಿ ನಾನು. ಸ್ಯಾರೀಸ್ ತುಂಬ ಇದೆ ನನ್ನ ಹತ್ರ. ಇವಾಗ ನೋಡ್ಕೊತಾ ಇದ್ದೀನಿ. ಇಲ್ಲೂ ಒಂದಿದೆ. ಓ ಮೈ ಗಾಡ್. ಸೊ ಈಗ ನನ್ನ ಈ ಸೀರೆ ಬಂದು ಮತ್ತೆ ಕೊಡಿಸಿದ್ರು ನನಗೆ ಅವಾಗ ಜಿಯೋಮೆಟ್ರಿ ಟೈಮಲ್ಲಿ. To the city streets, we began to feel the fire. We rise like. ಈಗಪ್ಪ ಫಸ್ಟ್ ಇದೆಲ್ಲ ತೆಗೆದು ಕ್ಲೀನ್ ಮಾಡಬೇಕಂತ ಅವತ್ತಿಂದ ಅಂದ್ಕೊಂಡಿದೆ, ಬಟ್ ಆಗಿರಲೇ ಇಲ್ಲ. ಫೈನಲಿ ಆಯ್ತು. ನಿಮಗೆ ಕಾಣಿಸುತ್ತೆ ಇವಾಗ ಸದ್ಯಕ್ಕೆಲ್ಲ. ಈ ಥರ ನಿಮಗೆ ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ. ನಾನು ಟ್ಯಾಗ್ ಮಾಡೋದಕ್ಕೆ ಮಾಡಿರ್ತೀನಿ. ಇದೊಂದು ಚಿಕ್ಕದಲ್ಲೂ ಇದೆ. ಇದೇ ಇಷ್ಟ ನನಗೆ. ಬ್ಲೌಸು ಇಲ್ಲ ಇಟ್ಬಿಡೋಣ. ಚೆನ್ನಾಗಿದೆ. ಕೆಲವೊಂದು ಸೀರೆಗಳು ನನಗೆ, ಈ ಸೀರೆ ಎಲ್ಲ ನನಗೆ ದೇವಸ್ಥಾನದಲ್ಲಿ ಸಿಗಂದೂರು ಟೆಂಪಲಲ್ಲಿ ಕೊಟ್ಟಿದ್ರು. ಮತ್ತು ಇದು ನೋಡಿರ್ತೀರಾ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದಂಗೆ ನೋಡಿರ್ತೀರಾ. ಒಂದು ಹೆವಿ ಸೀರೆ ಇದೆ. ನನ್ನ ಬ್ರದರ್ ಮ್ಯಾರೇಜಲ್ಲಿ ತೊಗೊಂಡಿದ್ದು ರಿಸೆಪ್ಷನ್ಗೆ ಅಂತ, ಹಾಕ್ಕೊಂಡೇ ಇಲ್ಲ. ರೇಷ್ಮೆ ಸೀರೆ ಚೆನ್ನಾಗಿದೆ. ಫೈನಲಿ ನನ್ನ ಕೆಲಸ ಮುಗಿತು. ಇವಾಗ ವಾಪಸ್ ಇರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.